ಎಲ್ಲರಿಗೂ ಪ್ರೈಸ್ ಅಲಾರ್ಡ್. ನಾನು ಇವ್ಯಾಂಜಲಿಸ್ಟ್ ಕ್ರಿಸ್ಟೋಫರ್ ಕೋಟೆ. ಈ ದಿನ ನಿಮ್ಮ ಮುಂದೆ ಒಂದು ಚಿಕ್ಕ ಸಂದೇಶ ತೆಗೆದುಕೊಂಡು ಬರುವುದಕ್ಕೆ ಇಷ್ಟಪಡುವಂತನಾಗಿರ್ತೇನೆ. ಆದಿಕಾಂಡ ಪುಸ್ತಕ ಅದರ 3ನೇ ಅಧ್ಯಾಯ 4, 5, 6ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಗಮನಿಸುತ್ತೇವೆ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೋ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದನು ಅರಿತವರಾಗಿರುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಕ್ಕೆ ಅಪೇಕ್ಷಿಸತಕ್ಕದಾಗಿದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನು ಕೊಡಲು ಅವನು ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ಈ ದಿನ ನನ್ನ ಪೀಠಿಕೆ ಭಾಗ ಈ ರೀತಿಯಾಗಿರುತ್ತದೆ, ನಿನ್ನ ಮನಸ್ಸು ಜಾರದಿರಲಿ ಎಂಬುದಾಗಿ. ನಿನ್ನ ಮನಸ್ಸು ಜಾರದಿರಲಿ ಎಂಬ ಒಂದು ಪೀಠಿಕೆ ಭಾಗದಲ್ಲಿ ನಿಂತುಕೊಂಡು ನಿಮ್ಮ ಮುಂದೆ ನಾನು ಮಾತನಾಡೋದಕ್ಕೆ ಇಷ್ಟಪಡುವಂತನಾಗಿರ್ತೇನೆ. ನಾವು ನೋಡುತ್ತೇವೆ, ಆದಿಕಾಂಡದ ಒಂದು ಪುಸ್ತಕದ ಇತಿಹಾಸ ಪ್ರತಿಯೊಬ್ಬರಿಗೆ ಗೊತ್ತಿರುವಂತ ಒಂದು ವಿಷಯವಾಗಿದೆ. ಸೊ ದೇವರ ವಾಕ್ಯದಲ್ಲಿ ನಾವು ಈ ರೀತಿ ಗಮನಿಸುತ್ತೇವೆ, ದೇವರು 5 ದಿವಸಗಳ ಕಾಲ ಎಲ್ಲ ಸೃಷ್ಟಿ ಕಾರ್ಯಗಳನ್ನು ಮಾಡಿದನು. 6ನೇ ದಿವಸ ಮನುಷ್ಯನನ್ನು ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನು. ಸತ್ಯವೇದ ಹೇಳುತ್ತದೆ, ಮನುಷ್ಯನನ್ನು ಆದಾಮನನ್ನು ದೇವರು ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನೆಂಬುದಾಗಿ. ಹೀಗೋ ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯನಿಗೆ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿ ನಂತರ ಮನುಷ್ಯನನ್ನು ಸೃಷ್ಟಿ ಮಾಡಿದನು. ದೇವರ ವಾಕ್ಯ ಹೇಳುತ್ತದೆ, ಆದಾಮನು ಒಬ್ಬಂಟಿಗನಾಗಿರುವುದು ಒಳ್ಳೆಯದೆಂಬುದಾಗಿ ತಿಳಿದುಕೊಂಡು ದೇವರು ಆದಾಮನ ಪಕ್ಕೆಲುಬನ್ನು ತೆಗೆದು ಹವ್ವಳನ್ನು ಸೃಷ್ಟಿ ಮಾಡುತ್ತಾನೆ. ಸೊ ಸತ್ಯವೇದದಲ್ಲಿ 3ನೇ ಅಧ್ಯಾಯದಲ್ಲಿ ಅದರ 4, 5, 6ನೇ ವಚನದಲ್ಲಿ ನಾವು ಓದಿದ ಪ್ರಕಾರ ಅಲ್ಲಿ ಶೈತಾನನು ಸರ್ಪದ ರೂಪದಲ್ಲಿ ಬಂದು ಹವ್ವಳಿಗೆ ಶೋಧನೆಯಲ್ಲಿ ಹಾಕುವಂತನಾಗಿರ್ತಾನೆ. ದೇವರು ಆದಾಮ ಮತ್ತು ಹವ್ವಳಿಗೆ ಒಂದು ಮಾತನ್ನು ಹೇಳ್ತಾನೆ, ಆಜ್ಞೆಯನ್ನು ಕೊಡ್ತಾನೆ. ಏನಂತಂದರೆ, ಈ ಏದೆನ್ ತೋಟದಲ್ಲಿ ಕಾಣುವಂತ ಪ್ರತಿಯೊಂದು ಗಿಡದ ಹಣ್ಣುಗಳನ್ನು ತಿನ್ನಿರಿ ಎಂಬುದಾಗಿ ಹೇಳ್ತಾನೆ, ಆದರೆ ಒಂದು ಗಿಡದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ಹೇಳ್ತಾನೆ. ಹೇಳಿದಾಗ ಅವರು ಪ್ರಾರಂಭದಲ್ಲಿ ವಿಧೇಯರಾಗಿ ಒಪ್ಪಿಕೊಳ್ಳುತ್ತಾರೆ. ವಿಧೇಯರಾಗಿ ಒಪ್ಪಿಕೊಂಡದಾಗ ಕೆಲವು ದಿನಗಳಾದ ನಂತರ ಶೈತಾನನು ಹವ್ವಳ ಹತ್ತಿರ ಬರ್ತದೆ. ಹವ್ವಳ ಹತ್ತಿರ ಬಂದು ಹವ್ವಳಿಗೆ ಶೋಧನೆಯಲ್ಲಿ ಹಾಕುವುದಕ್ಕೆ ಪ್ರಾರಂಭ ಮಾಡುತ್ತದೆ. ಈಗೋ ದೇವರು ಹೇಳ್ತಾನೆ, ಎಲ್ಲ ಹಣ್ಣುಗಳು ತಿನ್ರಿ, ಆದರೆ ಆ ಗಿಡದ ಹಣ್ಣನ್ನು ತಿನ್ಬೇಡ್ರಿ ಎಂಬುದಾಗಿ. ಶೈತಾನನು ಬಂದು ಹೇಳ್ತಾನೆ ಏನಂತಂದರೆ, ದೇವರು ನಿಮ್ಮನ್ನು ಆ ಹಣ್ಣನ್ನು ಯಾಕೆ ತಿನ್ನಬಾರದು ಎಂಬುದಾಗಿ ಕೇಳುತ್ತಾನೆ. ಕೇಳಿದಾಗ ಹವ್ವಳು ಹೇಳ್ತಾನೆ, ದೇವರು ಏನ್ ಹೇಳ್ತಾನೋ ಅದೇ ನಾವು ಮಾಡುವಂತರಾಗಿದೆ ಎಂಬುದಾಗಿ ಹವ್ವಳಲ್ಲಿ ಉತ್ತರಿಸುವಂತರಾಗಿರ್ತಾಳೆ. ತಿರುಗಿ ಶೈತಾನನು ಹೇಳ್ತಾನೆ ಏನಂತಂದ್ರೆ, ಆ ಹಣ್ಣನ್ನು ತಿನ್ನುವುದಾದರೆ ನಿಮ್ಗೆ ಒಳ್ಳೆಯದ್ರ ಕುರಿತು ಕೆಟ್ಟದ್ರ ಕುರಿತು ಅರಿವು ಬರ್ತದೆ ಎಂಬುದಾಗಿ ಹೇಳುವಂತನಾಗಿರ್ತಾನೆ. ಸೊ ದೇವರು ಹೇಳುದೇನಂತಂದ್ರೆ, ಆ ಹಣ್ಣಿನ ಗಿಡವನ್ನು ತಿನ್ನಬೇಡ, ಆ ಗಿಡದ ಹಣ್ಣನ್ನು ತಿನ್ನಬೇಡ್ರಿ ಎಂಬುದಾಗಿ. ಯಾವಾಗ ನೀವು ತಿಂತಿರೋ ಅವಾಗಲೇ ಸತ್ತು ಹೋಗುತ್ತೀರಿ ಎಂಬುದಾಗಿ ದೇವರು ಇಲ್ಲಿವರೆಗೂ ಹೇಳುವಂತನಾಗಿರ್ತಾನೆ. ಆದರೂ ಕೂಡ ಶೋಧನೆಗೆ ಒಳಗಾಗುತ್ತಾಳೆ. ಶೈತಾನನು ಹವ್ವಳಿಗೆ ಸ್ಪಷ್ಟವಾಗಿ ಹೇಳ್ತಾನೆ ಏನಂತಂದ್ರೆ, ನೀವು ಆ ಹಣ್ಣನ್ನು ತಿನ್ನುವುದಾದರೆ ದೇವರಂತೆ ಆಗತ್ತೀರಿ ಎಂಬುದಾಗಿ. ದೇವರಂತೆ ಆಗುವುದಕ್ಕೆ ಇಷ್ಟಪಟ್ಟು ಹವ್ವಳರು ತಿನ್ನುವುದಕ್ಕೆ ಹೋಗುತ್ತಾಳೆ. ತಿರುಗಿ ನಾವು ನೋಡುತ್ತೇವೆ, ವಾಕ್ಯದ ಕೆಳಗಡೆ ನೋಡುತ್ತೇವೆ ಏನಂತಂದ್ರೆ, ಅದು ನೋಡೋದಕ್ಕೆ ಉತ್ತಮವಾಗಿ ರಮ್ಯವಾಗಿ ತಿನ್ನುವುದಕ್ಕೆ ರುಚಿಕರವಾಗಿದೆಂಬುದಾಗಿ ನಾವು ಗಮನಿಸುವಂತರಾಗಿರ್ತೇವೆ. ಪ್ರಿಯ ದೇವ್ರ ಮಕ್ಕಳೇ, ಈ ಹವ್ವಳ ಅದನ್ನು ನೋಡೋದಕ್ಕೆ ಚೆನ್ನಾಗಿದೆ, ಉತ್ತಮವಾಗಿದೆ, ರುಚಿಕರವಾಗಿದೆ, ರಮ್ಯವಾಗಿದೆ ಎಂಬುದಾಗಿ ನೋಡಿ ಅದನ್ನು ತಿಂದು ಬಿಡುವಂತಳಾಗಿರ್ತಾಳೆ. ಸೊ ತಿಂದು ಅದನ್ನು ತನ್ನ ಗಂಡನಿಗೂ ಕೂಡ ಕೊಡುವಂತಳಾಗಿರ್ತಾಳೆ. ದೇವರ ಮಾತಿಗೆ ಅವಿಧೇಯರಾಗಿ ಇವರು ನಡೆಯುವಂತರಾಗಿರ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ಏದೇನ್ ಎಂದರೆ ಅದರ ಹೆಸರಿನ ಅರ್ಥ ಏನಂತಂದರೆ ಸಮೃದ್ಧಿ ಇರುವಂತ ಸ್ಥಳ, ಕೊರತೆ ಇಲ್ಲದಂತೆ ಸ್ಥಳ. ಏದೇನ್ ಅಂತಂದ್ರೆ ಯಾವುದಕ್ಕೆ ಕೊರತೆ ಇರದಂತ ಸ್ಥಳವಾಗಿತ್ತು. ಅಂತ ಒಂದು ಸ್ಥಳದಲ್ಲಿ ದೇವರು ಆದಮ್ ಮತ್ತು ಹವ್ವಳನ್ನು ಇಟ್ಟಿದ್ದನು. ಆ ಒಂದು ಏದೇನ್ ತೋಟದಲ್ಲಿ ಆದಮ್ ಹವ್ವ ಇದ್ದಾಗ ದೇವರು ಪ್ರತಿನಿತ್ಯ ಅವರನ್ನು ಭೇಟಿ ಆಗುವುದಕ್ಕೆ ಬರ್ತಾ ಇದ್ದನು. ದೇವರು ಅವರಿಗೆ ಮಾತನಾಡುವುದಕ್ಕೆ ಬರ್ತಾ ಇದ್ದನು. ಆದಮ್ ಮತ್ತು ಹವ್ವ ದೇವರ ಪ್ರಸನ್ನತೆಯಲ್ಲಿ, ದೇವರ ಉಪಸ್ಥಿತಿಯಲ್ಲಿ, ದೇವರ ಮಹಿಮೆಯಲ್ಲಿ ಕೂತುಕೊಳ್ಳುವಂತರಾಗಿದ್ದರು. ಆದರೂ ಕೂಡ ಇವರು ಏನ್ ಮಾಡ್ತಾರಂತಂದ್ರೆ ದೇವರಿಗೆ ಅವಿಧೇಯರಾಗಿ ನಡೆಯುವಂತರಾಗಿರ್ತಾರೆ. ಇವತ್ತಿನ ದಿವಸದಲ್ಲಿ ನಾವು ನೋಡುವುದಾದ್ರೆ ಪ್ರಿಯ ದೇವರ ಮಕ್ಕಳೇ, ಹಲವಾರು ಜನರು ಲೋಕದ ಒಂದು ಆಕರ್ಷಣೆಗೆ ಒಳಗಾಗುತ್ತಾ ಇದ್ದಾರೆ. ಯಾವಾಗ ನಿನ್ನ ಮನಸ್ಸು ಜಾರಿ ಹೋಗುತ್ತದೋ ಅವಾಗ ದೇವರ ಒಂದು ಪ್ರೀತಿ ನಿನ್ನಿಂದ ದೂರವಾಗುವಂತದ್ದಾಗಿರ್ತದೆ. ಸತ್ಯವೇದ ಹೇಳುತ್ತದೆ, ಆದಮ್ ಮತ್ತು ಹವ್ವ
ಅವಿದ್ಯರಾಗಿ ನಡೆದಾಗ ಅವರು ಏದೆನ್ ತೋಟದಿಂದ ಹೊರಗೆ ಹಾಕಲ್ಪಟ್ಟರು. ಇವ್ರು ಯಾರು ಅಂತಂತಂದ್ರೆ ದೇವರ ಉಪಸ್ಥಿತಿಯಲ್ಲಿ ಕೂತಿದಂತ ವ್ಯಕ್ತಿಗಳು. ಈಗೋ ಇವತ್ತಿನ ದಿವಸದಲ್ಲಿ ನಿಮ್ಮ ವಿರುದ್ಧವಾಗಿ ಶೈತಾನನು ಎದ್ದು ಬರುವಂತನಾಗಿರ್ತಾನೆ. ನಿಮ್ಮ ಮನಸ್ಸನ್ನು ಜಾರುವುದಕ್ಕೆ ಆತನು ಹಲವಾರು ಕುತಂತ್ರಗಳನ್ನು ಮಾಡುವಂತನಾಗಿರ್ತಾನೆ. ನೀವು ಶೋಧನೆಗೆ ಬೀಳುವಂತೆ ಆತನ ಹಲವಾರು ಶೋಧನೆಗಳನ್ನು ನಿಮ್ಮ ಎದುರುಗಡೆ ತಂದು ಹಾಕುವಂತನಾಗಿರ್ತಾನೆ. ಈಗ ದೇವರ ವಾಕ್ಯ ಹೇಳ್ತದೆ, ಶೈತಾನ ಹವ್ವಳಿಗೆ ಏನಂತ ವಂಚನೆ ಮಾಡೋದಂತಂದ್ರೆ ದೇವರಂತೆ ಆಗುತ್ತೀರಿ ಎಂಬುದಾಗಿ ಹೇಳಿದಾಗ ಹವ್ವ ಏನ್ ಮಾಡ್ತಾಳೆ ಅಂತಂದ್ರೆ ಅದನ್ನ ತಿಂದು ಬಿಡುತ್ತಾಳೆ. ಅದರ ಅರ್ಥ ಏನಂತಂದ್ರೆ ಶೈತಾನ್ ಇವತ್ತಿನ ದಿವಸದಲ್ಲಿ ಮನುಷ್ಯನಿಗೆ ದೇವರಿಂದ ದೂರ ಒಯ್ಯುವುದಕ್ಕೆ ಬಂದಿದ್ದಾನೆ. ಶೈತಾನ್ ಇವತ್ತಿನ ದಿವಸದಲ್ಲಿ ಮನುಷ್ಯನನ್ನು ದೇವರ ಹತ್ತಿರ ಇರೋದಕ್ಕೆ ಅವನಿಗೆ ಇಷ್ಟ ಇರುವುದಿಲ್ಲ. ಯಾವುದೇ ವ್ಯಕ್ತಿ ಆತ್ಮಿಕನಾದಂತ ವ್ಯಕ್ತಿ ದೇವರ ಹತ್ತಿರ ನಡೆಯುವಂತ ಸಮಯದಲ್ಲಿ ಆತನಿಗೆ ಅನೇಕ ವಿಧವಾದ ಶೋಧನೆಗಳು ಬರುವಂತದ್ದಾಗಿರುತ್ತೆ. ಆದರೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಗಮನಿಸುವಂತದ್ದಾಗಿರ್ತದೆ. ಸತ್ಯವೇದದಲ್ಲಿ ನಾವು ವಾಕ್ಯವನ್ನು ಗಮನಿಸುತ್ತೇವೆ. ಏನಂತಂದ್ರೆ ಆ ಹಣ್ಣು ತಿನ್ನುವುದಕ್ಕೆ ರಮ್ಯವಾಗಿತ್ತು, ನೋಡುವುದಕ್ಕೆ ಉತ್ತಮವಾಗಿತ್ತು, ರುಚಿಕರವಾಗಿತ್ತು ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿರ್ತದೆ. ಆಕರ್ಷಣೆ ಮಾಡಿತು. ಶೈತಾನನು ತನ್ನ ಆಕರ್ಷಣೆ ಮಾತುಗಳಿಂದ ಹವ್ವಳನ್ನು ಬಿಡಿಸಿದನು. ಇವತ್ತಿನ ದಿವಸದಲ್ಲಿ ಲೋಕ ಕೂಡ ನಮಗೆ ಆಕರ್ಷಣೆ ಮಾಡ್ತಾ ಇದೆ. ಲೋಕದಲ್ಲಿಂತ ಜನರು ನಮಗೆ ಆಕರ್ಷಣೆ ಮಾಡ್ತಾ ಇದೆ. ಲೋಕದಲ್ಲಿಂತ ಫ್ಯಾಷನ್ ನಮ್ಮನ್ನು ಆಕರ್ಷಣೆ ಮಾಡ್ತಾ ಇದೆ. ಲೋಕದಲ್ಲಿಂತ ಪ್ರತಿಯೊಂದು ಕಾರ್ಯಗಳು ನಮಗೆ ಪಾಪದ ಕಡೆ ಆಕರ್ಷಣೆ ಮಾಡ್ತಾ ಇದೆ. ದೇವರ ವಾಕ್ಯ ಇಲ್ಲಿವರೆಗೂ ಹೇಳ್ತದೆ, ಯಾಕೋಬನು ಬರೆದಂತ ಪತ್ರಿಕೆ, ಯಾವನು ಲೋಕಕ್ಕೆ ಸ್ನೇಹಿತನಾಗಿ ಇರಬೇಕೆಂದು ಅನ್ನುತ್ತಾನೋ ಅವನು ನನಗೆ ಶತ್ರುವಾಗಿದ್ದಾನೆ ಎಂಬುದಾಗಿ. ಲೋಕಕ್ಕೆ ಯಾರು ಸ್ನೇಹಿತರಾಗಿರ್ತಾರೋ ಅವರು ದೇವರಿಗೆ ಸ್ನೇಹಿತರಾಗಿದ್ದಾರೆ. ಅದರ ಅರ್ಥ ಏನಂತಂದ್ರೆ ಲೋಕವನ್ನು ನೀನು ಪ್ರೀತಿಸುವುದಾದರೆ, ಲೋಕದಿಂದ ವಸ್ತುಗಳನ್ನು ನೀನು ಪ್ರೀತಿಸುವುದಾದರೆ ನೀನು ದೇವರಿಗೆ ಏನಾಗಿದೆ, ವಿರೋಧಿಯಾಗಿದೆಯಾ. ದೇವರ ವಾಕ್ಯ ನಮಗೆ ಹೇಳ್ತದೆ ಏನಂತಂದ್ರೆ ಆ ಹಣ್ಣು ರಮ್ಯವಾಗಿತ್ತು, ಉತ್ತಮವಾಗಿತ್ತು ಎಂಬುದಾಗಿ. ಆಕರ್ಷಣೆಗೆ ಹವ್ವಳು ಒಳಗಾಗಿದ್ದಳು. ಇವತ್ತಿನ ದಿವಸದಲ್ಲಿ ಹಲವಾರು ಕ್ರೈಸ್ತರು ಆಕರ್ಷಣೆಗೆ ಒಳಗಾಗುತ್ತಾ ಇದ್ದಾರೆ, ಲೋಕದ ಆಕರ್ಷಣೆಗೆ ಒಳಗಾಗುತ್ತಾ ಇದ್ದಾರೆ. ಯಾವ ವ್ಯಕ್ತಿ ಲೋಕದ ಆಕರ್ಷಣೆಗೆ ಒಳಗಾಗುತ್ತಾನೋ ಅವನು ದೇವರಿಂದ ಯಾವುದೇ ರೀತಿಯಿಂದ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಈಗ ದೇವರ ವಾಕ್ಯ ಹೇಳುತ್ತದೆ, ನಿಂತಿದೆ ಎಂದು ಎಣಿಸದವನು ಬೀಳದಂತೆ ಎಚ್ಚರವಾಗಿರಲಿ. ಈಗ ನೀನ್ ನಿಂತಿದೆ ಎಂಬುದಾಗಿ ನೀನ್ ತಿಳಿದುಕೊಳ್ಳುತ್ತೆ, ಆದ್ರೆ ನೀನ್ ಯಾವಾಗ ಬೀಳ್ತೀಯೋ ನಿನಗೆ ಗೊತ್ತಿರುವುದಿಲ್ಲ, ಯಾವಾಗ ನೀನ್ ಬಿದ್ದು ಹೋಗ್ತೀಯೋ ನಿನಗೆ ಗೊತ್ತಿರುವುದಿಲ್ಲ. ಇವತ್ತಿನ ದಿವಸದಲ್ಲಿ ಮಾಡರ್ನ್ ಸಭೆಗಳಲ್ಲಿ ನಾವು ನೋಡುವುದಾದರೆ ಹಲವಾರು ಜನರು ವೇಷಗಳನ್ನು ಹಾಕಿಕೊಂಡು ಬರ್ತಾ ಇದ್ದಾರೆ. ಹಲವಾರು ಜನರು ತಮ್ಮ ಮುಖಕ್ಕೆ ಮೇಕಪ್ ಅನ್ನು ಹಾಕೊಂಡು ಬರ್ತಾರೆ. ಹಾಕಿಕೊಂಡು ಬಂದು ನಾವು ಉತ್ತಮರು, ನಾವು ಆತ್ಮಿಕರು ಎಂಬುದಾಗಿ ಹೇಳ್ತಾರೆ. ಸಭೆಯಲ್ಲಿ ಅವರೊಂದು ಭಾವ ಇರ್ತದೆ, ಹೊರಗಡೆ ಇನ್ನೊಂದು ಮುಖ ಇರ್ತದೆ. ಸಭೆಯಲ್ಲಿ ಅವರೊಂದು ರೂಪ ಇರ್ತದೆ, ಹೊರಗಡೆ ಇನ್ನೊಂದು ರೂಪ ಇರುವಂತದ್ದಾಗಿರ್ತದೆ. ಯಾರಿಗೆ ಎರಡು ಮುಖಗಳು ಇರ್ತವೋ ಅವರು ದೇವರಿಂದ ಎಂದಿಗೂ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ಮನಸ್ಸು ಜಾರದಂತೆ ನಿನ್ನನ್ನು ಏನ್ ಮಾಡಬೇಕು, ವಾಕ್ಯದಿಂದ ತುಂಬಲ್ಪಡಬೇಕು. ನಿನ್ನ ಮನಸ್ಸು ಜಾರದಂತೆ ನಿನ್ನನ್ನು ಪ್ರಾರ್ಥನೆಯಿಂದ ತುಂಬಿಕೊಳ್ಳುವಂತನಾಗಿರ್ಬೇಕು. ನಿನ್ನ ಮನಸ್ಸು ಜಾರದ ಹಾಗೆ ರೀತಿಯಲ್ಲಿ ನೀನು ಸ್ತೋತ್ರ ಹೇಳುತ್ತಾ ದೇವರಿಗೆ ಆರಾಧನೆ ಮಾಡ್ತಾ ಇರುವಂತನಾಗಿರ್ಬೇಕು. ನಿನ್ನ ಮನಸ್ಸು ಜಾರದಂತೆ ನಿನ್ನನ್ನು ಪರಿಶುದ್ಧವಾಗಿ ನೀನು ಇಟ್ಟುಕೊಳ್ಳಬೇಕು. ಈಗ ನೀನು ಯಾವಾಗ ವಿಧೇಯನಾಗಿ ನಡೆಯುತ್ತೀಯೋ ಅವಾಗ ನಿನ್ನ ಜೀವಿತದಲ್ಲಿ ದೇವರ ಕಾರ್ಯವನ್ನು ಮಾಡುವಂತನಾಗಿರ್ತಾನೆ. ಈಗ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತಂದ್ರೆ, ಅರಸನಾದಂತ ಸೌಲನ್ನು ಏನ್ ಮಾಡ್ತಾನಂತಂದ್ರೆ ದೇವರು ಹೇಳ್ತಾರೆ, ಅಮಾಲೇಕರ ಪಟ್ಟಣಕ್ಕೆ ಹೋಗಿ ಯುದ್ಧ ಮಾಡಿ ಎಲ್ಲವನ್ನು ನಾಶ ಮಾಡಲಿಂತ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಪ್ರಾಣಿ ಪಕ್ಷಿಗಳನ್ನು, ವೃದ್ಧರನ್ನು ಎಲ್ಲರನ್ನು ನಾಶ ಎಂಬುದಾಗಿ ಹೇಳಿದಾಗ ಕೂಡ ಈ ಸೌಲನ್ ಏನ್ ಮಾಡ್ತಾನೆ ಅಂತಂತಂದ್ರೆ ದೇವರ ಮಾತಿಗೆ ಅವಿಧೇಯನಾಗಿರ್ತಾನೆ. ಈಗ ಸೌಲನ್ ಏನ್ ಮಾಡ್ತಾನೆ ಅಂತಂತಂದ್ರೆ ಒಂದೇ ಒಂದು ಕಾರ್ಯ ಮಾಡಿದನು. ಏನಂತಂದ್ರೆ ಆತನ ಯುದ್ಧಕ್ಕೆ ಹೋಗಿ ಅಮಾಲೇಕರನ್ನು ಸಂಪೂರ್ಣವಾಗಿ ಸೋಲಿಸಿದನು, ಸಂಪೂರ್ಣವಾಗಿ ನಾಶ ಮಾಡಿದನು. ಆದರೆ ಒಂದು ನಾಶ ಮಾಡ್ಲಿಲ್ಲ, ಕೆಲವು ಕಾರ್ಯಗಳನ್ನು ನಾಶ ಮಾಡ್ಲಿಲ್ಲ. ಏನಂತಂದ್ರೆ ಅಲ್ಲಿಂತ ಟಗರುಗಳನ್ನು, ಅಲ್ಲಿಂತ ಕುರಿಗಳನ್ನು, ಅಲ್ಲಿಂತ ಕರುಗಳನ್ನು ಆತನ ಏನ್ ಮಾಡ್ತಾನಂದ್ರೆ ಹಿಡಿದುಕೊಂಡು ಬಂದು ತಂದೆಯಾದ ದೇವರಿಗೆ ಯಜ್ಞವನ್ನು ಅರ್ಪಿಸಬೇಕೆಂಬುದಾಗಿ ಬರ್ತಾನೆ. ಆದರೆ ದೇವರು ಅವನಿಗೆ ಹೇಳಿದನೆಂದ್ರೆ ಎಲ್ಲವನ್ನು ನಾಶ ಮಾಡು, ಸಮಸ್ತವನ್ನು ನಾಶ ನಾಶ ಮಾಡೆಂಬುದಾಗಿ ಹೇಳಿದಾಗ ಕೂಡ ಆತನ ಏನ್ ಮಾಡ್ತಾನಂದ್ರೆ ಉಳಿಸಿಕೊಂಡು ಬರುವಂತನಾಗಿರ್ತಾನೆ. ತನ್ನ ಒಂದು ಆಲೋಚನೆ ಮೇರೆಗೆ ಹೋಗುವಂತನಾಗಿರ್ತಾನೆ, ತನ್ನೊಂದು ಯೋಚನೆ ಮೇರೆಗೆ ಹೋಗ್ತಾನೆ, ತನ್ನೊಂದು
ಜ್ಞಾನದ ಮೇರೆಗೆ ಹೋಗುವಂತನಾಗಿರ್ತಾನೆ. ಈಗ ಪ್ರಿಯ ದೇವ್ರ ಮಕ್ಕಳೇ, ದೇವರು ಯಾವಾಗ ಬೇಡ ಎಂಬುದಾಗಿ ಹೇಳ್ತಾನೋ ಅದನ್ನು ಬಿಟ್ಟು ಬಿಡುವಂತರಾಗಿರ್ಬೇಕು. ದೇವ್ರು ಯಾವಾಗ ಇದು ಚೆನ್ನಾಗಿಲ್ಲ ಎಂಬುದಾಗಿ ಹೇಳ್ತಾನೋ ಅದನ್ನು ತಿರುಗಿಸಿ ನೋಡಬಾರದು. ದೇವರಿಗೆ ಇಷ್ಟ ಇಲ್ಲದಂತ ಕಾರ್ಯಗಳು ಅದನ್ನು ನಾವು ಮಾಡಬಾರದಾಗಿರ್ಬೇಕು. ಯಾವಾಗ ದೇವರಿಗೆ ಇಷ್ಟ ಇಲ್ಲದಂತ ಕಾರ್ಯಗಳು ನಾವು ಮಾಡುತ್ತೇವೋ ನಾವು ದೇವರಿಂದ ದೂರ ಹೋಗೋದಕ್ಕೆ ಪ್ರಾರಂಭ ಮಾಡ್ತೀವಿ. ಒಂದು ಅವಿದ್ಯತೆ ಏನ್ ಮಾಡ್ತಂತಂದ್ರೆ ಅರಸನಾದಂತ ಸೌಲನಿಗೆ ಅರಸತನದಿಂದ ದೂರ ಮಾಡಿತು. ಒಂದು ಅವಿಧೇಯತೆ ಏನ್ ಮಾಡ್ತಂತಂದ್ರೆ ಏದೇನ್ ತೋಟದಿಂದ ಆದಮ್ ಹವ್ವಳನ್ನು ದೂರ ಮಾಡಿತು. ಇವರ ಮನಸ್ಸು ಜಾರಿತು. ಯಾವತ್ತು ಇವರ ಮನಸ್ಸು ಜಾರಿತೋ ಅವಾಗ ಇವರ ಜೀವಿತದಲ್ಲಿ ಕಷ್ಟಗಳು ನೋಡೋದಕ್ಕೆ ಪ್ರಾರಂಭ ಮಾಡಿದರು. ಆದಮ್ ಹವ್ವ ಏದೇನ್ ತೋಟದಲ್ಲಿ ಇರುವವರೆಗೂ ಯಾವುದೇ ಕೊರತೆ ಇಲ್ಲದೆ ಜೀವಿಸಿದ್ರು. ಆದರೆ ಒಂದು ಸಾರಿ ತೋಟದಿಂದ ಹೊರಗಡೆ ಹೋಗಿದಾಗ ಕಣ್ಣೀರುಗಳು, ದುಃಖಗಳು, ವೇದನೆಗಳು, ದುಡಿದು ತಿನ್ನುವುದಕ್ಕೆ ಪ್ರಾರಂಭ ಮಾಡಿದರು. ಆದರೆ ಏದೇನ್ ತೋಟದಲ್ಲಿ ಇದ್ದಾಗ ಇವರು ದುಡಿತಾ ಇದ್ದಿಲ್ಲ, ಏನ್ ಮಾಡ್ತಾ ಇದ್ದಿಲ್ಲ, ಎಲ್ಲ ದೇವ್ರು ರೆಡಿಮೇಡ್ ಆಗಿ ಇಟ್ಟಿದ್ರು. ಎಲ್ಲವನ್ನು ತನ್ನ ಕೈತನ ಬಂದು ಬರ್ತಾ ಇತ್ತು. ಯಾವ್ದು ಅವ್ರಲ್ಲಿ ಏದೇನ್ ತೋಟದಲ್ಲಿ ಯಾವುದೇ ಕೆಲಸ ಅವರು ಮಾಡ್ತಾ ಇಲ್ಲ, ಚೆನ್ನಾಗಿದ್ದುಕೊಂಡು ದೇವರ ಸಮ್ಮುಖದಲ್ಲಿ ಇದ್ದುಕೊಂಡು ಆರಾಮಾಗಿ ಜೀವಿಸ್ತಾ ಇದ್ರು. ಆದರೆ ಯಾವಾಗ ಪಾಪ ಅವರಲ್ಲಿ ಬಂತು, ಯಾವಾಗ ಅವಿದ್ಯತೆ ಅವರಲ್ಲಿ ಬಂತು, ಅವರು ಕಷ್ಟಕ್ಕೆ ಒಳಗಾದರು. ಹೀಗೋ ಅರಸನಾದಂತ ಸೌಲನು ಕೂಡ ದೇವರ ಮಾತಿಗೆ ಅವಿಧೇಯನಾಗಿ ಯಾವಾಗ ನಡೆದನೋ ಅವಾಗ ಅರಸತನದಿಂದ ದೂರವಾಗಿ ಫಿಲಿಸ್ಟರ ಜೊತೆ ಯುದ್ಧ ನಡೆದಾಗ ಆತನ ಆತ್ಮಹತ್ಯೆ ಮಾಡಿಕೊಳ್ಳುವಂತನಾಗಿರ್ತಾನೆ. ನಾನು ಹೇಳೋದಕ್ಕೆ ಒಂದೇ ಇಷ್ಟಪಡ್ತೀನಿ ಏನಂತಂದ್ರೆ, ನಮ್ಮ ಮನಸ್ಸು ಜಾರದ ಹಾಗೆ ರೀತಿಯಲ್ಲಿ ನಾವು ನಮ್ಮನ್ನು ಕಾಪಾಡಿಕೊಳ್ಳೋಣ. ಪ್ರಿಯ ದೇವರ ಮಕ್ಕಳೇ, ಯಾವಾಗ ನಮ್ಮ ಮನಸ್ಸನ್ನು ನಾವು ಸ್ಥಿರವಾಗಿ ಹಿಡಿದುಕೊಳ್ಳುತ್ತೇವೋ ಅವಾಗಲೇ ದೇವರಿಂದ ನಾವು ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಈಗ ಸತ್ಯವೇದದಲ್ಲಿ ನಾವು ಈ ರೀತಿ ಗಮನಿಸುತ್ತೇವೆ ಏನಂತಂದ್ರೆ, ಯೋಬನ ಜೀವಿತ ಕುರಿತಾಗಿ ನಾವು ನೋಡುವುದಾದರೆ ಯೋಬನು ಎಲ್ಲವನ್ನು ಕಳೆದುಕೊಂಡನು. ಆದರೆ ಅವನ ಮನಸ್ಸು ಜಾರಲಿಲ್ಲ. ಯೋಬನ ಹತ್ರ ಇಂತ ಮಕ್ಕಳು 10 ಜನ ಮಕ್ಕಳು ಸತ್ತು ಹೋದರು, ಸೇವಕರು ಸತ್ತು ಹೋದರು, ದನ ಕರುಗಳೆಲ್ಲ ಸತ್ತು ಹೋದು. ಎಲ್ಲ ಹೋಗಿದಾಗಲೂ ಕೂಡ ಈತನು ಹೇಳ್ತಾನೆ, ದೇವರೇ ಕೊಟ್ಟಿದ್ದು ದೇವರೇ ತೆಗೆದುಕೊಂಡನೆಂಬುದಾಗಿ. ತಿರುಗಿ ಕೊನೆಗೆ ಅವನ ಹೆಂಡತಿ ಮಾತ್ರ ಉಳಿತಾಳೆ. ಹೆಂಡತಿ ಕೂಡ ಹೇಳ್ತಾಳೆ, ನೀನು ದೇವರನ್ನು ದೋಷಿಸಿ ಸತ್ತು ಹೋಗೆಂಬುದಾಗಿ ಹೇಳಿ ಬಿಟ್ಕೊಟ್ಟು ಹೋಗುತ್ತಾಳೆ. ಆದರೂ ಕೂಡ ಯೋಬನ್ ಏನ್ ಮಾಡ್ತಾನಂತಂದ್ರೆ ದೇವರಲ್ಲಿ ದೃಢವಾಗಿರುತ್ತಾನೆ. ಅವನು ತನ್ನ ಮನಸ್ಸನ್ನು ಜಾರೋದಕ್ಕೆ ಬಿಡ್ಲಿಲ್ಲ. ಅವನು ದೇವರನ್ನು ಸ್ಥಿರವಾಗಿ ಹಿಡಿದುಕೊಂಡು ನಿಮಿತ್ತವಾಗಿ ಅವನು ದೇವರಲ್ಲಿ ನಿರಂತರವಾಗಿ ಪ್ರಾರ್ಥಿಸುವುದಕ್ಕೆ ಪ್ರಾರಂಭ ಮಾಡಿದನು. ಕಷ್ಟದಲ್ಲಿ, ದುಃಖಗಳಲ್ಲಿ, ಅನಾರೋಗ್ಯದಲ್ಲಿ ಆತನಿದ್ದಾಗಲೂ ಕೂಡ ಆತನ ಮಾಡಿದ ಕಾರ್ಯ ಏನಂತಂದ್ರೆ ದೇವರನ್ನು ಕೊಂಡಾಡ್ತಾ ಇದ್ದನು. ಹಲವಾರು ಜನರು ಬಂದು ಅವನ ಮೇಲೆ ಒಂದು ಅಪವಾದನೆ ಹಚ್ತಾ ಇದ್ರು. ಆತನ ಸ್ನೇಹಿತರು ಬಂದು ಆತನಿಗೆ ಅಪವಾದನೆ ಹಚ್ತಾ ಇದ್ರು. ಏನಂತಂದ್ರೆ, ನೀವು ದೇವರ ವಿರುದ್ಧವಾಗಿ ಏನೋ ತಪ್ಪು ಕೆಲಸ ಮಾಡಿ ಅದರ ನಿಮಿತ್ತವಾಗಿ ನಿಂಗೆ ಎಷ್ಟು ದೊಡ್ಡದಾದ ಒಂದು ಶಿಕ್ಷೆ ಬಂದಿದೆ ಎಂಬುದಾಗಿ ಹೇಳಿದಾಗಲೂ ಕೂಡ ಆತನ ಮೌನವಾಗಿರ್ತಾನೆ. ಆತನಿಗೆ ಹಲವಾರು ಜನರು ಏನ್ ಮಾಡ್ತಾರೆ, ಚಿತ್ರಹಿಂಸೆ ಮಾಡ್ತಾರೆ, ಮಾತಾಡ್ತಾರೆ, ನೋಯಿಸಿ ಮಾತಾಡ್ತಾರೆ. ಆದ್ರೂ ಕೂಡ ಆತನ ಸುಮ್ಮನೆ ಇರುವಂತನಾಗಿರ್ತಾನೆ. ಕಾರಣ ಏನಂತಂದ್ರೆ ಆತನಿಗೆ ಚೆನ್ನಾಗಿ ಗೊತ್ತಿತ್ತೇನಂತಂದ್ರೆ ಆತನ ಮನಸ್ಸು ಜಾರ್ತಂತಂದ್ರೆ ಆತನ ದೇವರಿಂದ ದೂರ ಹೋಗುತ್ತಾನೆ ಎಂಬುದಾಗಿ. ಅದಕ್ಕಾಗಿ ಆತನ ಏನ್ ಮಾಡ್ತಾನೆ ಅಂತಂದ್ರೆ ದೇವರಲ್ಲಿ ಸ್ಥಿರವಾಗಿರ್ತಾನೆ. ಆತನು ಎಲ್ಲವನ್ನು ಕಳೆದುಕೊಂಡಾಗಲೂ ಕೂಡ ಆತನ ದೇವರ ಮೇಲೆ ಇಟ್ಟಂತ ನಂಬಿಕೆ, ದೇವರ ಮೇಲೆ ಇಟ್ಟಂತ ನಿರೀಕ್ಷೆ ಆತನು ಒಂದು ಕಾಲಕ್ಕೂ ಬಿಡಲಿಲ್ಲ. ಪ್ರಿಯ ದೇವರ ಮಕ್ಕಳೇ, ಸತ್ಯವೇದ ಹೇಳುತ್ತದೆ, ಆತನ ಈ ರೀತಿ ಮಾಡಿದ ನಿಮಿತ್ತವಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಯೋಬನ ಸ್ಥಿತಿಯು ಮೊದಲಿನಿಗಿಂತ 2ನೇ ಸ್ಥಿತಿ ಉತ್ತಮವಾಗಿತ್ತೆಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿರುತ್ತೆ. ಅದರ ಅರ್ಥ ಏನಂತಂದ್ರೆ, ಯಾರು ನಿರೀಕ್ಷೆಯಿಂದ ದೇವರ ಸಮ್ಮುಖದಲ್ಲಿ ಕಾದುಕೊಳ್ಳುತ್ತಾರೋ, ಕಷ್ಟಗಳಲ್ಲಿ, ದುಃಖಗಳಲ್ಲಿ, ನೋವುಗಳಲ್ಲಿ, ಕಣ್ಣೀರುಗಳಲ್ಲಿ, ವೇದನೆಯಲ್ಲಿ ಯಾರು ದೇವರನ್ನು ಚೆನ್ನಾಗಿ ನಂಬಿಕೆಯನ್ನು ಹಿಡಿದುಕೊಳ್ಳುತ್ತಾರೋ ಅವರೇ ಏನಾಗ್ತಾರಂತಂದ್ರೆ ಜೀವಂಬ ಜಯಮಾಲಿನ ಹೊಂದುವಂತರಾಗಿರ್ತಾರೆ. ಅವರೇ ಏನಾಗ್ತಾರಂತಂದ್ರೆ ದೇವರಿಂದ ಆಶಿಸಲ್ಪಡುವಂತರಾಗಿರ್ತಾರೆ. ಈ ದಿನ ಹಲವಾರು ಜನರಿಗೆ ಶೋಧನೆಗಳು ಬರ್ತವೆ. ಆದರೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ದೇವರ ವಾಕ್ಯ ಇಲ್ಲಿವರೆಗೆ ಹೇಳ್ತದೆ ಏನಂತಂದ್ರೆ, ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಸಂಕಷ್ಟಗಳುಂಟು, ಆದರೆ ಭಯಪಡಬೇಡ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ನಿಮ್ಮ ಮನಸ್ಸು ಎಲ್ಲಿ ಜಾರುತ್ತಾ ಇದೆ? ನಿಮ್ಮ ಮನಸ್ಸು ಯಾವ ಸ್ಥಳದಲ್ಲಿ ಜಾರುತ್ತಾ ಇದೆ? ಪ್ರಿಯ ದೇವ್ರ ಮಕ್ಕಳು, ಯೋಚನೆ ಮಾಡೋಣ. ಲೋಕದ ಕಾರ್ಯಗಳಲ್ಲಿ ಮನಸ್ಸು ಜಾರುತ್ತಾ ಇದೆನಾ ಅಂತಂದ್ರೆ ಆ ಲೋಕದ ಕಾರ್ಯಗಳಿಂದ ಹೊರಗೆ ಬರೋಣ. ನಾವು ಕೆಟ್ಟದಲ್ಲಿ ನೋಡುವುದರಲ್ಲಿ ಮುಂದೆ ಆಗಿದೆ ಅಂತಂದ್ರೆ ಆ ಕೆಟ್ಟದ್ರಿಂದ ಹೊರಗಡೆ ಬರೋಣ. ಕೆಟ್ಟದನ್ನು ನೋಡೋದ್ರಿಂದ ಹೊರಗೆ ಬರೋಣ. ದೇವರ ವಾಕ್ಯ ಮತ್ತಾಯನ ಸುವಾರ್ತೆ ಇಲ್ಲಿವರೆಗೆ ಹೇಳ್ತದೆ, ನಿನ್ನ ಕಣ್ಣು ಪಾಪಕ್ಕೆ ಸಿಗಿಸ್ತಾ ಇದೆ ಅಂತಂತಂದ್ರೆ ಒಂದು ಕಣ್ಣನ್ನು ತೆಗೆದು ಹಾಕಿ ಒಂದೇ ಕಣ್ಣುಳ್ಳವನಾಗಿ ಪರಲೋಕಕ್ಕೆ ಹೋಗು. ನಿನ್ನ ಕಾಲು ಪಾಪದಲ್ಲಿ ಸಿಕ್ಕು ಹಾಕ್ತಾ ಇದೆ ಅಂತಂತಂದ್ರೆ ಒಂದು ಕಾಲನ್ನು ಕಡಿದು ಹಾಕು, ಒಂದೇ
ಒಂದೇ ಕಾಲುಳ್ಳವನಾಗಿ ನೀನು ಪರಲೋಕಕ್ಕೆ ಹೋಗೆಂಬುದಾಗಿ. ಅದರ ಅರ್ಥ ಏನಂತಂದ್ರೆ, ನಮ್ಮ ಕಣ್ಣುಗಳು ನಮ್ಮನ್ನು ಪಾಪದಲ್ಲಿ ಹಾಕ್ತಾ ಇದೆ ಅಂತಂದ್ರೆ, ಆ ಕಣ್ಣುಗಳನ್ನು ತೆಗೆದು ಹಾಕಿ ನಾವು ಕಣ್ಣಿಲ್ಲದವರ ಹಾಗೆ ಪರಲೋಕಕ್ಕೆ ಹೋಗೋದು ಎಷ್ಟೋ ಉತ್ತಮ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಒಂದು ವೇಳೆ ಇದೇ ಕಣ್ಣುಗಳಿಂದ ಪಾಪಗಳನ್ನು ಮಾಡಿದೆ, ಕಾಲುಗಳಿಂದ ಪಾಪಗಳನ್ನು ಮಾಡಿ ನರಕಕ್ಕೆ ಹೋಗಿಗಿಂತ ಮುಂಚೆ ಕಾಲಿಲ್ಲದೆ ಕಣ್ಣಿಲ್ಲದೆ ಪರಲೋಕ ಹೋಗೋದು ಉತ್ತಮವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿರ್ತದೆ. ಈ ದಿನ ನಮಗೆ ಆಶೀರ್ವಾದಗಳು ಬೇಕು. ಈ ದಿನ ಪ್ರತಿಯೊಬ್ಬರು ಅಭಿವೃದ್ಧಿ ಹೊಂದಬೇಕೆಂಬುದ ಆಸೆ ಇರುವಂತದ್ದಾಗಿರ್ತದೆ. ನೀನು ಅಭಿವೃದ್ಧಿ ಹೊಂದಬೇಕಾದರೆ, ನೀನು ಆಶೀರ್ವಾದ ಹೊಂದಬೇಕಾದರೆ, ನೀನು ಮಾಡಬೇಕಾದ ಕಾರ್ಯ ಏನಂತಂದ್ರೆ, ಯೋಬನ ಹಾಗೆ ಸ್ಥಿರವಾಗಿರಬೇಕು. ಯೋಬನ ಹಾಗೆ ದೇವರಲ್ಲಿ ನಂಬಿಗಸ್ತನಾಗಿರ್ಬೇಕು. ಯೋಬನ ಹಾಗೆ ದೇವರಲ್ಲಿ ಯಾವಾಗಲೂ ಸ್ತುತಿಸುವಂತನಾಗಿರ್ಬೇಕು. ಕಷ್ಟದಲ್ಲಿ, ವೇದನೆಯಲ್ಲಿ ಕೂಡ ನೀನು ದೇವರನ್ನು ಕೊಂಡಾಡುವಂತನಾಗಿರ್ಬೇಕು. ಫಿಲಿಪಿಯರ್ ಬರೆದಂತಹ ಪತ್ರಿಕೆಯಲ್ಲಿ ಹೇಳುತ್ತದೆ ಏನಂತಂದ್ರೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂಬುದಾಗಿ. ನಿಮ್ಮ ಸಂತೋಷದ ಸಮಯದಲ್ಲಿ ಕೂಡ ನಾವು ಕರ್ತನಲ್ಲಿ ಸಂತೋಷಿಸಬೇಕು. ದುಃಖದ ಸಮಯದಲ್ಲಿ ಕೂಡ ನಾವು ಕರ್ತನಲ್ಲಿ ಸಂತೋಷಿಸುವಂತರಾಗಿರ್ಬೇಕು. ಆದ ಕಾರಣ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಮನಸ್ಸು ಜಾರದಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಕಾರಣ ಏನಂತಂದ್ರೆ, ಶೈತಾನು ನಮ್ಮನ್ನು ದೇವರಿಂದ ದೂರ ಮಾಡೋದಕ್ಕೆ ಬರ್ತಾ ಇದ್ದೇನೆ. ಆದರೆ ಸ್ಥಿರವಾಗಿರುವನು ದೇವರಿಂದ ಎಂದಿಗೂ ದೂರ ಆಗುವುದಿಲ್ಲ. ಆತನು ಶೈತಾನ ವಿರುದ್ಧವಾಗಿದ್ದು ಹೋರಾಟ ಮಾಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ಯಾಕೋಬನ ಬರೆದಂತ ಪತ್ರಿಕೆ, ದೇವರಿಗೆ ಒಳಗಾಗಿರಿ, ಶೈತಾನನ್ನು ಎದುರಿಸಿರಿ, ಅವಾಗ ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ದೇವರಿಗೆ ಒಳಗಾಗಿದ್ದು ಶೈತಾನ ನಾವು ಎದುರಿಸುವುದಾದರೆ ಆತ ನಮ್ಮನ್ನು ಬಿಟ್ಟು ಓಡಿ ಹೋಗುವಂತನಾಗಿರ್ತಾನೆ. ಕಾರಣ ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಯಾರಲ್ಲಿ ಕ್ರಿಸ್ತನು ಜೀವಿಸುತ್ತಾನೋ ಅವನು ಶೈತಾನ ವಿರುದ್ಧವಾಗಿ ಎದ್ದು ಹೋರಾಟ ಮಾಡ್ತಾನೆ. ಹೋರಾಟ ಮಾಡಿ ಆತನನ್ನು ಸೋಲಿಸುವಂತನಾಗಿರ್ತಾನೆ. ನಿಮ್ಮ ಮನಸ್ಸು ಜಾರದಂತೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿರಿ. ದೇವರ ತ್ರಾಣೋಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ ಎಂಬುದಾಗಿ ನಿಮ್ಮನ್ನ ಕೇಳುವಂತನಾಗಿರ್ತಾನೆ. ದೇವರು ನಿಮ್ಮನ್ನು ಆಶ್ವಾಸಲಿ. ಪ್ರೈಸ್ ದಿ ಲಾರ್ಡ್.